2,75,000 ಫಿಗೋ ಇದೆ. 95,000? ಹೌದು ಸರ್. ನೆಲಮಂಗಲದಲ್ಲಿ ಸರ್ ನಮ್ಮಲ್ಲಿ ವೀಕೆಂಡ್ ಪ್ಲಸ್ ನಿಮ್ಗೆ ಇಯರ್ ಎಂಡ್ ಸೆಲ್ ಇರ್ತದೆ. ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀವಿ, ಬನ್ನಿ ಗಾಡಿ ತಗೊಂಡೋಗಿ ಸರ್. ಇಕೋ ಸ್ಪೋರ್ಟ್ಸ್ ನಿಮಗೆ ಟಾಪ್ ಅಂಡ್ ವೇರಿಯಂಟ್ ಸರ್, ನಿಮಗೆ ಬರೀ 4,75,000 ಕೊಡ್ತೀನಿ. 4,75,000 14 ಮಾಡಲು? 14 ಅಲ್ಲ ಸರ್, ಇದು 2015 ಮಾಡಲು. ಸಿಂಗಲ್ ಓನರ್ ಎಷ್ಟು ಸರ್? ಸರ್ ನಿಮಗೆ 3,75,000 ಮಾಡ್ಕೊಡ್ತೀನಿ. KUV 100 16 ಮಾಡಲು ಇದೆ, 18 ಮಾಡಲು ಕೂಡ ಇದೆ. XUV ನೋಡಿ ಸರ್, ಬರೀ 5,40,000 ಇದೆ. 5,40,000? ಹೌದು ಸರ್. ಆಲ್ಟೋ ಬಜೆಟ್ ಅಲ್ಲಿ ಪುಂಟಾನ ಸರ್? ಆಲ್ಟೋನು ಬರಲ್ಲ ಸರ್, ಅದು ನಿಮ್ಗೆ ಅದು 14 ಮಾಡಲ್ಲ, ಆಲ್ಟೋನು ಬರಲ್ಲ. 2,30? ಹೌದು ಸರ್. 3,30ಕ್ಕೆ ನಿಮ್ಗೆ I20 ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿ ಕೊಡ್ತೀನಿ ಸರ್. ತಿಲೋಗು ಲೋನ್ ಆಗುತ್ತಾ ಸರ್? ಸರ್ 20,000 ಡೌನ್ ಪೇಮೆಂಟ್ ತಗೊಂಡು ಮಾಡ್ಕೊಡ್ತೀನಿ ಸರ್. ಆಟೋಮೆಟಿಕಲ್ ನೋಡ್ತಾ ಇರೋರಿಗೆ ಸೆಲೋರಿಯೋ ಇದೆ, ಅದರಲ್ಲೂ ಟಾಪ್ ಅಂಡ್ ವೇರಿಯಂಟ್ ಗಾಡಿ ಸರ್. 8,40,000 ಸರ್ ವಿತ್ ನಿಮಗೆ ಫ್ರೆಶ್ ಎಫ್ಸಿ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ ಸರ್. 1,20,000ಕ್ಕೆ 2014 ಮಾಡಲು ಗಾಡಿ ನಾನು ನಿಮ್ಗೆ ಕೊಡ್ತೀನಿ. 2,35,000 ಬಂದ್ರೆ ಗಾಡಿ ಕೊಟ್ಬಿಡ್ತೀನಿ ಸರ್. ಗಾಡಿ ಓಡಿದ್ರೆ ಎಷ್ಟು ಹೇಳ್ರಿ? ಎಷ್ಟು ಸರ್? 1,00,000 ಅಲ್ಲ, 80,000 ಅಲ್ಲ, 90,000 ಅಲ್ಲ ಸರ್, ಬರೀ 39,000 ಕಿಲೋಮೀಟರ್ ಓಡಿದೆ. ಬರೀ 39,000? ಯಾವುದೇ ತರ ಟ್ಯಾಂಪರ್ ಆಗಿಲ್ಲ ಸರ್. ನಿಮ್ಗೆ ಸರ್ವಿಸ್ ಇಷ್ಟು ಸಿಗ್ತದೆ. ನೋಡ್ತಾ ಒಂದೊಂದು ವಾರ ಕಳೆದೇ ಹೋಗ್ಬಿಡ್ತು, ಕೊನೆಗೂ ಇಯರ್ ಎಂಡ್ ಬಂದೇ ಬಿಡ್ತು. ಸೊ ಈ ವೀಕೆಂಡ್ ಸೇಲ್ ಅಲ್ಲಿ ಒಂದು ಒಳ್ಳೆ ಎಕ್ಸ್ಕ್ಲೂಸಿವ್ ಸ್ಟಾಕ್ ನ ತೋರಿಸೋಣ ಅಂತ ನಾವಿವತ್ತು ಮತ್ತೊಮ್ಮೆ ಇನ್ನೊಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ ಯುನೈಟೆಡ್ ಕಾರ್ಸ್ ಅಂಡ್ ಮೋಟರ್ಸ್ ಬಂದಿದ್ದೀವಿ. ನಮ್ಮ ಜೊತೆ ರವಿ ಸರ್ ಇದ್ದಾರೆ. ಫಸ್ಟ್ ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ? ಆರಾಮ್ ಸರ್, ನೀವು? ಫುಲ್ ಆರಾಮ್ ಸರ್. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಫುಲ್ ಸ್ಟಾಕ್ ಎಲ್ಲ ಹೊಸ ತರಿಸಿದ್ದೀರಾ ಈ ಸಲ? ಓಕೆ, ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ ಸರ್, ಈ ಸಲ ಹೊಸ ಸ್ಟಾಕ್ ಬಂದಿದೆ. ಆಲ್ಮೋಸ್ಟ್ ನನ್ನ ಹತ್ರ 80% ಎಲ್ಲ ಹೊಸ ಸ್ಟಾಕ್ ನಾನು ತರಿಸಿದ್ದೀನಿ. ಗಾಡಿ ಎಲ್ಲ ಒಳ್ಳೆ ತುಂಬಾ ಚೆನ್ನಾಗಿದೆ, ಎಲ್ಲ ರೀಫರ್ಬಿಶ್ಮೆಂಟ್ ಎಲ್ಲ ಆಗಿದೆ ಸರ್. ನಿಮ್ಗೆ ಆಮೇಲೆ ಪ್ರೈಸಿಂಗ್ ಕೂಡ ನಿಮ್ಗೆ ಇಯರ್ ಎಂಡ್ ಸೇಲ್ ಮತ್ತೆ ವೀಕೆಂಡ್ ಸೇಲ್ ಆಫರ್ ನಡೀತದೆ. ನಿಮಗೆ ಎಲ್ಲ ಪ್ರೈಸಿಂಗ್ ಒಳ್ಳೊಳ್ಳೆ ನಿಮ್ಗೆ ಚೀಪ್ ಅಂಡ್ ಬೆಸ್ಟ್ ಗಾಡಿ ಕೊಡ್ತಾ ಇದೀವಿ ಸರ್. ಆಲ್ಮೋಸ್ಟ್ ಎಲ್ಲ ನಾನು ಸ್ಟಾಕ್ ಎಲ್ಲ ಕ್ಲಿಯರ್ ಮಾಡಬೇಕಾಗಿದೆ, ನಾವು ಇಯರ್ ಎಂಡ್ ಅಲ್ವಾ, ಸೊ ಎಲ್ಲ ಕ್ಲಿಯರ್ ಮಾಡ್ತಾ ಇದೀವಿ. ನಮ್ಗೆ ಏನ್ ಡೀಲಿಂಗ್ ಪ್ರೈಸ್ ಬಂದಿರೋ ಪ್ರೈಸ್ ಎಲ್ಲ ನಾನು ಎಲ್ಲ ಆಲ್ಮೋಸ್ಟ್ ಕ್ಲಿಯರ್ ಮಾಡ್ತಾ ಇದೀನಿ ಸರ್. ಸೊ ಫುಲ್ ವಿಡಿಯೋ ನೋಡ್ಲಿ ಕಸ್ಟಮರ್ಸ್, ಆಯ್ತಾ? ಅವ್ರಿಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಪ್ರೈಸಿಂಗ್ ಖಂಡಿತ ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಅದೇ ಆಗ್ತದೆ. ನೋಡ್ಲಿ ಸರ್, ಏನಾದ್ರು ಇಷ್ಟ ಆಯ್ತು ಅಂದ್ರೆ ಬರ್ಲಿ, ಆಯ್ತು ಇನ್ನೂ ಏನ್ ಬೆಸ್ಟ್ ಮಾಡ್ಬೋದು ವರ್ಕೌಟ್ ಮಾಡಿ ಕೊಡ್ತೀನಿ ಸರ್. ಗಾಡಿ ಒಂದೊಂದು ಹೇಳ್ತೀನಿ, ವೆಹಿಕಲ್ ಎಲ್ಲ ತುಂಬಾ ಚೆನ್ನಾಗಿದೆ, ಒಳ್ಳೆ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಬಂದು ನೋಡ್ಲಿ, ಏನಾಗುತ್ತೋ ನಾನು ಮಾಡ್ಕೊಡ್ತೀನಿ 100% ಸರ್. ಟೋಟಲ್ ಆಗಿ ಎಷ್ಟು ಗಾಡಿ ನೋಡ್ಬೋದು ಸರ್? ಸರ್ ಇವತ್ತು ಒಂದು 20 ಗಾಡಿ ಇದೆ, ಒಂದು 20 ವೆಹಿಕಲ್ಸ್ ಇದೆ. ಸೊ ಏನಾದ್ರು ಬೇರೆ ಯಾವ್ದಾದ್ರು ವೆಹಿಕಲ್ಸ್ ಬೇಕು ಅಂದ್ರೆ ಬೇಕಾದ್ರೆ ನಾನು ತರಿಸ್ಕೊಡ್ತೀನಿ. ಇನ್ನ ಕೆಲವು ವೆಹಿಕಲ್ಸ್ ಕೂಡ ಬರ್ತಾ ಇದೆ ಹೊಸ ಸ್ಟಾಕ್. ಸೊ ನನ್ನ ಉದ್ದೇಶ ನಾನು ಏನು ಈ ಪ್ರೈಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡ್ತಾ ಇದೀನಿ. ಹೊಸ ಸ್ಟಾಕ್ ಬರ್ತಾ ಇದೆ ಆಕ್ಚುಲಿ. ಸೊ ಹಾಗಾಗಿ ಎಲ್ಲ ಅಲ್ಲ ಸ್ಟಾಕ್ ಎಲ್ಲ ಫುಲ್ ಕ್ಲಿಯರ್ ಮಾಡ್ತಾ ಇದೀವಿ ನಾವು. ಹಾಗಾಗಿ ಏನು ನಾನು ಆಗ್ಲೇ ಮೆನ್ಷನ್ ಮಾಡಿದೆ ಆಕ್ಚುಲಿ ಸರ್, ವರ್ಷ ಪೂರ್ತಿ ನಾವು ಕೂಡ ಮಾರ್ಜಿನ್ ತಗೊಂತೀವಿ, ಆಯ್ತಾ? ಒಂದು ತಿಂಗಳಲ್ಲಿ ಏನು ನಿಮ್ಗೆ 0 ಮಾರ್ಜಿನ್ ಕೊಟ್ಟರೆ ನಮ್ಗೇನು ಲಾಸ್ ಏನು ಅನ್ಸಲ್ಲ ನಮಗೆ. ಸೊ ಕವರ್ ಆಗುತ್ತೆ, ವರ್ಷ ಪೂರ್ತಿ ದುಡ್ದಿದ್ದೀವಿ ಸರ್. ಸೊ ಜನ ವೀಕ್ಷಕರು ನೋಡ್ತಿರೋರಿಗೆ ಅವ್ರಿಗೂ ಒಂದು ಓಕೆ ಪರವಾಗಿಲ್ಲ, ಕಂಪೇರಿಟಿವ್ಲಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಪ್ರೈಸ್ ಚೆನ್ನಾಗಿದೆ ಅನ್ಸ್ಬೇಕು. ಆಮೇಲೆ ಇನ್ನೊಂದು, ನಾವು ಯಾವುದೇ ತರ ಮೈಗ್ರೇಟೆಡ್ ವೆಹಿಕಲ್ ಸರ್, ಡೆಲ್ಲಿ ಪಾಸಿಂಗ್ ಗಾಡಿನೋ ಮುಂಬೈ ಗಾಡಿನೋ ನಾವ್ ಯಾವ್ದು ತರಲ್ಲ ಇಲ್ಲಿ. ನಾವೆಲ್ಲ ಒಂದೇ ಲೋಕಲ್ ವೆಹಿಕಲ್, ನಾವು ಪರ್ಸನಲಿ ನಾವು ಖುದ್ದಾಗಿ ಚೆಕ್ ಮಾಡಿ ಟೆಸ್ಟ್ ಡ್ರೈವ್ ಮಾಡಿ ನಾವೆಲ್ಲ ಕಂಪ್ಲೀಟ್ ಇನ್ಸ್ಪೆಕ್ಷನ್ ಎಲ್ಲ ವೆಹಿಕಲ್ ಆಗಿರೋ ವೆಹಿಕಲ್ ಸರ್. ನಾವು ಎಲ್ಲ ವಿತ್ ಸರ್ವಿಸ್ ಹಿಸ್ಟ್ರಿ ತರ್ತೀವಿ. ವಿಡಿಯೋ ಮಾಡ್ತಾ ಇದೀನಿ ಸರ್, ತುಂಬಾ ಚೆನ್ನಾಗಿದೆ ವೆಹಿಕಲ್. ಖಂಡಿತ ನೀವು ವಿತ್ ಕಾನ್ಫಿಡೆನ್ಸ್ ನೀವು ಗಾಡಿ ಪರ್ಚೇಸ್ ಮಾಡಬಹುದು ಸರ್, ಆಯ್ತಾ ಸರ್? ನೀವು ಖಂಡಿತ ನೀವು ಬಂದು ನೋಡಿದ್ರೆ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ವಿತ್ ಪ್ರೈಸಸ್ ನಿಮ್ಗೆ ಇಷ್ಟ ಆಗ್ತದೆ. ಸೊ ಏನಿದೆ ನಿಮ್ಮ ಮೈಂಡಲ್ಲಿ, ಬನ್ನಿ ಸರ್, ಟೆಸ್ಟ್ ಡ್ರೈವ್ ಮಾಡಿ ಸರ್. ಇನ್ನು ಏನು ನನ್ನ ಕಡೆಯಿಂದ ಏನು ಬೆಸ್ಟ್ ಮಾಡ್ಬೋದು ನಾನು 100% ನಾನು ನಿಮ್ಗೆ ಅದನ್ನ ಸಪೋರ್ಟ್ ಮಾಡೇ ಮಾಡ್ತೀನಿ ಸರ್. ಆಲ್ವೇಸ್ ಯಾವಾಗ ಮಾಡ್ತಾರ ಈಗಲೂ ಕೂಡ ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ ಸರ್. ನಾನು ಇವಾಗ ಸ್ಟಾರ್ಟಿಂಗ್ ಬಜೆಟ್ ಸರ್ ಏನಿದೆ ಸರ್? ನನ್ನ ಹತ್ರ ನಾನು ನಿಮ್ಗೆ ಹೇಳಿದೆ 95,000 ನನ್ನ ಹತ್ರ ಗಾಡಿ ಇದೆ. 95,000 ಒಂದು 5-5.5 ಲಕ್ಷದವರೆಗೂ ನಂತರ ಇದೆ. ಆಲ್ಮೋಸ್ಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ಗೆ ಒಂದು 2ರಿಂದ 3.5-4 ಲಕ್ಷ ಒಳಗಡೆ ಕವರ್ ಆಗ್ಬಿಡುತ್ತೆ ಸರ್ ನಿಮ್ಗೆ. ಸೊ ಅದ್ರಲ್ಲಿ ಲೋನ್ಗಳು ಆಗ್ತವೆ ನಿಮ್ಗೆ ಅಲ್ವಾ ಸರ್? ಒಂದು 80% ನಿಮ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ, 80% ಲೋನೇ ಆಗ್ಬಿಡ್ತದೆ. ಯಾವ ಮಾಡಲ್ ಮೇಲೆ ತಗೋಬೇಕು ಸರ್? ನನ್ನ ಹತ್ರ ಈಗೆಲ್ಲ 13 ಮಾಡಲ್ ಮೇಲಿದೆ ಲೋನು. 12 ಎಂಡಿಂಗ್ ಅಲ್ಲಿ ಇರೋ ಗಾಡಿಗಳು ಆಗ್ತವೆ. 13 ಮಾಡಲ್ ಇಂದ ಮೇಲೆ ಇರೋ ಗಾಡಿಗಳು ಲೋನು ಆಗ್ತದೆ. ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕಷ್ಟೇ, ಕಸ್ಟಮರ್ಗಳು ಪ್ರೊಫೈಲ್ ಚೆನ್ನಾಗಿದ್ರೆ. ಬ್ಯಾಂಕಿಂಗ್ ಆಪ್ಷನ್ಸ್ ತುಂಬಾ ಇದೆ ನನ್ನ ಹತ್ರ. ಯಾವ್ದೋ ಒಂದು ಫೈನಾನ್ಸ್ ಅಲ್ಲಿ ಖಂಡಿತ ನಿಮಗೆ ನಾನು ಲೋನ್ ಮಾಡಿಸ್ಕೊಡ್ತೀನಿ ಸರ್. ಅಂಡ್ ಅಡ್ರೆಸ್ ಸರ್? ಎಕ್ಸಾಕ್ಟ್ ಅಡ್ರೆಸ್ ನಾವು ಆಕ್ಚುಲಿ ನೆಲಮಂಗಲ ನರ್ಸರಿ ಬಸ್ ಸ್ಟಾಪ್ ಅಂತ ಹೇಳ್ತೀವಿ ಸರ್. ನರ್ಸರಿ ಬಸ್ ಸ್ಟಾಪ್ ಮುಂದೆನೆ ನಮ್ಮ ಶೋರೂಮ್ ಇದೆ. ಸೊ ನಿಮ್ಗೆಲ್ಲ ವೆರಿ ಈಸಿ ಆಕ್ಸೆಸ್ ಇದೆ ಸರ್. ನಮ್ಮ ಬೆಂಗಳೂರು ಸಿಟಿಯಿಂದ ಮೆಜೆಸ್ಟಿಕ್ ಇಂದ ಏನು ಬರೀ ಒಂದು 23 ಕಿಲೋಮೀಟರ್ ಆಗ್ತದೆ, ಅಷ್ಟೇನು ದೂರ ಅಂತ ಬರ್ಬೋದಲ್ಲ ಸರ್ ಬೆಂಗಳೂರಿಂದ? ವೆರಿ ಈಸಿ ಸರ್. ಆಕ್ಚುಲಿ ಏನು ಇದು ನೆಲಮಂಗಲ ಇವತ್ತು ಪಾರ್ಟ್ ಆಫ್ ಸಿಟಿನೇ ಸರ್. ಇವತ್ತು ನೀವು 20 ಕಿಲೋಮೀಟರ್ ಅದೇನು ದೊಡ್ಡದು ಅನ್ಸಲ್ಲ ನಿಮಗೆ. ನಿಮ್ಮ ಮೆಜೆಸ್ಟಿಕ್ ಇಂದ ನೀವು KRಪುರಂ ಹೋಗ್ಬೇಕಾದ್ರೆ 2 ಬರ್ಬೇಕು ಇವತ್ತು ಅಲ್ವಾ? ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಒಂದು 40 ಮಿನಿಟ್ಸ್ ನಾವು ಬರ್ತೀವಿ. ಮೆಜೆಸ್ಟಿಕ್ ಇಂದ ಇಲ್ಲಿ ಒಂದು 40 ಮಿನಿಟ್ಸ್ ಬರ್ತೀವಿ. ಈಗೇನೆಲ್ಲ ಮೆಟ್ರೋ ಕನೆಕ್ಟಿವಿಟಿ ಇದೆ ಸರ್ ನಿಮ್ಗೆ. ಮಾದವರ ಲಾಸ್ಟ್ ಸ್ಟಾಪ್ ಇದೆ. ನಮ್ಗೊಂದು ಅಡ್ವಾಂಟೇಜ್ ಅಂತಂದ್ರೆ ಇಲ್ಲಿ ಬರೋದಕ್ಕೆ ಎಲ್ಲಾ ಕಡೆ ರಿಂಗ್ ರೋಡ್ ಕನೆಕ್ಟಿವಿಟಿ ಇದೆ ನಮ್ಗೆ. ಈ ಕಡೆ ಹೊಸೂರು ರೋಡ್ ಇಂದ, ಈ ಕಡೆ ನಿಮ್ಗೆ ಹೈದರಾಬಾದ್ ರೋಡ್ ಇಂದ, ಏನು ಟಿನ್ ಫ್ಯಾಕ್ಟರಿ ರೋಡ್ ಇಂದ, ಈ ಕಡೆ ಏರ್ಪೋರ್ಟ್ ರೋಡ್ ಇಂದ ಎಲ್ಲಾ ಕಡೆ ಈಸಿ ಆಕ್ಸೆಸ್. ಎಲ್ಲ ರಿಂಗ್ ರೋಡ್ ಇದೆ ಸರ್ ನಿಮ್ಗೆ, ವೆರಿ ಈಸಿ ಆಕ್ಸೆಸ್. ಈ ಕಡೆ ಹಾಸನ್ ರೋಡು, ಈ ಕಡೆ ಮಂಗಳೂರು ಹೈವೇ ಎಲ್ಲ ನಾವು ಈಸಿ. ನಾವು ಬೆಂಗಳೂರು ಎಂಟ್ರೆನ್ಸ್, ನಾವು ಬೈಪಾಸ್ ಅಲ್ವಾ ಸರ್ ನೆಲಮಂಗಲ. ವೆರಿ ಈಸಿ ಇದೆ. ಪ್ರೈಸಿಂಗ್ ನಿಮ್ಗೆ ತುಂಬಾ ಕಂಪೇರಿಟಿವ್ಲಿ ತುಂಬಾ ಚೆನ್ನಾಗಿದೆ. ನೀವು ಬನ್ನಿ ಸರ್, ಇನ್ನು ನನ್ನ ಕಡೆ ಏನಾಗುತ್ತೆ ಮಾಡ್ಕೊಡ್ತೀನಿ.
ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ವೀಕೆಂಡ್ ಸೇಲ್ ಅಂತ ಫುಲ್ ಕ್ಲಿಯರೆನ್ಸ್ ಮಾಡ್ಬಿಡೋಣ ಅಂತ ಡಿಸೈಡ್ ಆಗ್ಬಿಟ್ಟಾರೆ ಸರ್. ಬನ್ನಿ ಸ್ಟಾರ್ಟ್ ಮಾಡೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟ್ ಫೋರ್ಡ್ ಎಕೋಸ್ಪೋರ್ಟ್ ಬಗ್ಗೆ ಹೇಳಿ ಸರ್. ಯಮನ್ ಸರ್, ಇದು ನಿಮಗೆ ಈಕೋ ಸ್ಪೋರ್ಟ್ಸ್, ಇದು ಫೋರ್ಡ್ ಈಕೋ ಸ್ಪೋರ್ಟ್ಸ್ 2015 ಮಾಡಲ್ ಗಾಡಿ ಸರ್ ಇದು. ಓಕೆ ಸರ್, ಇದು ಡೀಸೆಲ್ ವೆಹಿಕಲ್ ಟಾಪ್ ಎಂಡ್ ವೇರಿಯಂಟ್ ಬರ್ತದೆ, ಟೈಟಾನಿಯಂ ವೇರಿಯಂಟ್ ಇದು. ಸರ್ ಈ ಗಾಡಿ ನಿಮಗೆ 90,000 ಓಡಿದೆ ಸರ್ ಗಾಡಿ. ಓಕೆ ಶೋರೂಮ್ ರೆಕಾರ್ಡ್ ಇದೆ, 91,000 ಓಡಿದೆ. ಗಾಡಿ ಅಪ್ ಟು ಡೇಟ್ ಕಂಡೀಷನ್ ಇದೆ, ನಿಮಗೆ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ ನಿಮಗೆ ಸೇಫ್ಟಿ ಫ್ಯೂಚರ್ಸ್ ಎಲ್ಲ ಇದೆ ನಿಮಗೆ ಗಾಡಿಯಲ್ಲಿ. ಏರ್ ಬ್ಯಾಗ್, ABS ಎಲ್ಲ ಬರ್ತದೆ. ಮತ್ತೆ ನಿಮಗೆ 4 ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕಿಂಗ್, ಮ್ಯೂಸಿಕ್ ಸಿಸ್ಟಮ್ ಇದೆಲ್ಲ ಏನಿದೆ ಎಲ್ಲ ಜನರಲ್ ಆಗಿ ಬರ್ತದೆ ಗಾಡಿ ನಿಮಗೆ. ಸರ್ ಇಂಟೀರಿಯರ್ ಇಂದ ಹಿಡಿದು ಎಕ್ಸ್ಟೀರಿಯರ್ ವರೆಗೂ ವೆಹಿಕಲ್ ತುಂಬಾ ಚೆನ್ನಾಗಿದೆ ಸರ್. ನಿಮಗೆ ಒಂದು ಡಾಮೇಜಸ್ ಆಗ್ಲಿ, ಒಂದು ಸ್ಕ್ರಾಚಸ್ ಆಗ್ಲಿ, ಮತ್ತೆ ಇಲ್ಲ ಒಂದು ರೀಪೇಂಟ್ ತರ ಆಗ್ಲಿ, ಮತ್ತೆ ಅದೇನು ಇಲ್ಲ ಸರ್. ನಿಮ್ಗೆ ಇನ್ಕ್ಲೂಡಿಂಗ್ ಮ್ಯಾಗ್ವಿಲ್ ಸಮೇತ ಬರ್ತದೆ, ಕಂಪನಿ ಫಿಟೆಡ್ ಮ್ಯಾಗ್ವಿಲ್. ಗಾಡಿನೂ ತುಂಬಾ ಚೆನ್ನಾಗಿದೆ, ನಿಮ್ಗೆ ವೆರಿ ಅಟ್ರಾಕ್ಟಿವ್ ಮೈಲೇಜ್ ಕೂಡ ಬರ್ತದೆ ಗಾಡಿ ನಿಮ್ಗೆ. ಸರ್ ನಿಮ್ಗೆ ಆರಾಮಾಗಿ ಒಂದು 20+ ಮೈಲೇಜ್ ಬರ್ತದೆ ನಿಮ್ಗೆ ಲಾಂಗ್ ಅಲ್ಲಿ. ವೆರಿ ಗುಡ್ ಕಂಡೀಷನ್ ಇರ್ತದೆ ನಿಮ್ಗೆ, ಒಳ್ಳೆ ಕಂಫರ್ಟ್ಸ್ ಆಗಿರ್ತದೆ ಸರ್. ಲಾಂಗ್ ಹೊಡೆಯಕ್ಕೆ ಒಳ್ಳೆ ಕಂಫರ್ಟ್ ಆಗಿದೆ ಗಾಡಿ ನಿಮ್ಗೆ. ಸರ್ ನನಗೆ ಪ್ರೈಸ್ ಪಾರ್ಟ್ ಬಂದ್ರೆ ನಾನು ಈ ಗಾಡಿ 4,85,000 ಹೇಳ್ತೀನಿ. ಸೊ ನಿಮ್ಗೆ ನಿಮ್ ಕಡೆಯಿಂದ ಬಂದ್ರೆ ಸರ್ ಒಂದು 4,75,000 ನಾನು ಈ ಗಾಡಿ ಮಾಡ್ಕೊಡ್ತೀನಿ. 4,75,000 ಎಕೋಸ್ಪೋರ್ಟ್. ಹೌದು ಸರ್, 4,75,000 15. ಹೌದು ಸರ್, ಅದರಲ್ಲೂ ಟಾಪ್ ಎಂಡ್ ವೇರಿಯಂಟ್ ಗಾಡಿ ಸರ್ ಇದು. ಸರ್ ನೆಕ್ಸ್ಟ್ ಡೆಸ್ಟರ್ ಸರ್. ಸರ್ ಡಸ್ಟರ್ ನಿಮಗೆ ಸುಮಾರು ಜನ ನಮ್ಮ ಹತ್ರ ಕೇಳ್ತಾ ಇರ್ತಾರೆ ಸರ್. ನಿಮಗೆ ಡಸ್ಟರ್ ಇದೆ ಕೇಳ್ತಾ ಇರ್ತಾರೆ ಸರ್. ಅವ್ರಿಗೋಸ್ಕರ ಡಸ್ಟರ್ ತರಿಸಿದೀನಿ ನಾನು. ಸರ್ ಇದು ವೆಹಿಕಲ್ ನಿಮ್ಗೆ 2013 ಮಾಡಲ್ ಗಾಡಿ ಇದು. 2013 ಸಿಂಗಲ್ ಓನರ್ ಇದೆ ಸರ್ ಗಾಡಿ. ನಿಮಗೆ RXL ವೇರಿಯಂಟ್ ಬರ್ತದೆ, ಪೆಟ್ರೋಲ್ ಗಾಡಿ ಸರ್ ಗಾಡಿ ಇದು. ಅಪ್ಡೇಟ್ ಇದೆ ಸರ್, ವೆಹಿಕಲ್ ಎಲ್ಲ ಅಪ್ಡೇಟ್ ಇದೆ. ನಿಮಗೆ 4 ಟೈರ್ ನ ಚೇಂಜ್ ಮಾಡ್ಕೊಡ್ತಾ ಇದೀನಿ ಸರ್. ಅಲ್ಲಿ 4 ಟೈರ್ ನಮ್ಗೆ ಬಂದಿದೆ, ಅದು ಫಿಟ್ಟಿಂಗ್ ಮಾಡ್ಬೇಕಾಗ್ತದೆ. 4 ಟೈರ್ ಚೇಂಜ್ ಮಾಡ್ಕೊಡ್ತೀನಿ. ಗಾಡಿ ನಿಮ್ಗೆ ಒರಿಜಿನಾಲಿಟಿ ಇದೆ ಸರ್. ನಿಮ್ಗೆ ನೋಡ್ತಾ ಇರ್ಬೋದು, ತೋರಿಸಬಹುದು. ನಿಮಗೆ ಇಂಟೀರಿಯರ್ ಎಕ್ಸ್ಟೀರಿಯರ್ ತುಂಬಾ ಚೆನ್ನಾಗಿದೆ. ಆಮೇಲೆ ನಿಮಗೆ ಶೋರೂಮ್ ರೆಕಾರ್ಡ್ ಸಿಗುತ್ತೆ. ನಿಮಗೆ 92,000 ಓಡಿದೆ ಸರ್ ಗಾಡಿ. ಇದು ಪೆಟ್ರೋಲ್ ವೆಹಿಕಲ್. 92,000 ನಿಮ್ಗೆ ಶೋರೂಮ್ ರೆಕಾರ್ಡ್ ಇದೆ ಗಾಡಿಗೆ. ಅಪ್ ಟು ಡೇಟ್ ಕಂಡೀಷನ್ ಇದೆ ಸರ್. ತಗೊಂಡವ್ರಿಗೆ ಏನು ₹1 ಖರ್ಚು ಮಾಡಂಗೇನಿಲ್ಲ ಗಾಡಿಲಿ. ಅಫಿಷಿಯಲ್ ಯೂಸ್ ಮಾಡಿರೋ ಗಾಡಿ ಸರ್ ಇದು. ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಬಹುದು ಸರ್. ಪ್ರೈಸಿಂಗ್ ವೈಸ್ ಸರ್, ಪ್ರೈಸಿಂಗ್ ವೈಸ್ ನಾನು ಈ ಗಾಡಿ ನಾನು ಹೇಳ್ತಿರೋದು 4 ಲಕ್ಷ ಹೇಳ್ತಾ ಇದ್ದೀನಿ ಸರ್. ನಿಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದ್ರೆ, ನಿಮ್ಮ ರೆಫರೆನ್ಸ್ ತಗೊಂಡ್ ಬಂದ್ರೆ ಸರ್, ನಾನು 3,75,000 ಮಾಡ್ಕೊಡ್ತೀನಿ ಸರ್. ಸಿಂಗಲ್ ಓನರ್. ಹೌದು ಸರ್. ಓಕೆ ನೆಕ್ಸ್ಟ್ ಸರ್, ಇದು KUV 100 ಸರ್. KUV 100 ಇದು 2018 ಮಾಡಲ್ ಇದು. K8+ ಆಪ್ಷನ್ ಗಾಡಿ ಬರ್ತದೆ ಸರ್. ಇದು ಫುಲ್ಲಿ ಲೋಡೆಡ್ ಗಾಡಿ ನಿಮಗೆ, ಇನ್ಕ್ಲೂಡಿಂಗ್ ನಿಮಗೆ ಆಟೋಮೆಟಿಕ್ ಮಿರರ್ ಫೋಲ್ಡಿಂಗ್ ಆಪ್ಷನ್ಸ್ ಇದೆ ಇದರಲ್ಲಿ. ಕಂಪ್ಲೀಟ್ ಫುಲ್ಲಿ ಟಾಪ್ ಎಂಡ್ ಗಾಡಿ ಸರ್ ಇದು. 2018 ಮಾಡಲು ನಿಮಗೆ ಗಾಡಿ 70,000 ಓಡಿದೆ, ಶೋರೂಮ್ ರೆಕಾರ್ಡ್ ಇದೆ ಈ ಗಾಡಿನೂ ಕೂಡ. ತೋರಿಸ್ಬೋದು ಸರ್, ನೀವು ಕಂಪ್ಲೀಟ್ ಎಕ್ಸ್ಟೀರಿಯರ್ ತೋರಿಸ್ಬೋದು. ನೀವು ಎಕ್ಸ್ಟೀರಿಯರ್ ಪ್ಲಸ್ ಇಂಟೀರಿಯರ್ ನಿಮ್ಗೆ ಏನೂ ಡ್ಯಾಮೇಜಸ್ ಇಲ್ಲ ಸರ್. ಸರ್ ನಿಮ್ಗೊಂದು ಮೇಜರ್ ಒಂದು ಸ್ಕ್ರಾಚಸ್ ಇಲ್ಲ ಗಾಡಿ ಮೇಲೆ. ಅಷ್ಟು ಚೆನ್ನಾಗಿದೆ, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಮೇಂಟೈನ್ ಮಾಡಿದ್ದಾರೆ. ಒಂದು ಸ್ಕ್ರಾಚಸ್ ಆಗ್ಲಿ, ಒಂದು ಡೆಂಟ್ ಆಗ್ಲಿ, ಆ ತರ ಏನೂ ಇಲ್ಲ ಸರ್ ವೆಹಿಕಲ್ ಅಲ್ಲಿ. ನೀವು ನೋಡಬಹುದು, ಇದ್ರಲ್ಲೂ ಕೂಡ ನಿಮಗೆ ಕಂಪ್ಲೀಟ್ ಸೇಫ್ಟಿ ಫೀಚರ್ಸ್ ಇದೆ. ನಿಮ್ಗೆ ಏರ್ ಬ್ಯಾಗ್, ABS ಪ್ರತಿಯೊಂದು ಇದೆ ಸರ್ ಇದ್ರಲ್ಲೂ ಕೂಡ. ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಮ್ಯೂಸಿಕ್ ಸಿಸ್ಟಮ್ ವಿತ್ AC ಎಲ್ಲ ವರ್ಕಿಂಗ್ ಕಂಡೀಷನ್ ಇದೆ. ಟೈರ್ ಎಲ್ಲ ಚೆನ್ನಾಗಿದೆ, ವಿತ್ ಮ್ಯಾಗ್ವಿಲ್ ಇದೆ ಸರ್. ನಿಮ್ಗೆ ಅಲೋ ವೀಲ್ಸ್ ಎಲ್ಲ ಇದೆ ಗಾಡಿನಲ್ಲಿ. ವೆಹಿಕಲ್ ತುಂಬಾ ಚೆನ್ನಾಗಿದೆ, ಮೈಲೇಜ್ ಕೂಡ ಪರವಾಗಿಲ್ಲ, 18+ ಇದೆ. ಅದರಲ್ಲೂ ಕೂಡ ಸಿಂಗಲ್ ಓನರ್ ಗಾಡಿ ಸರ್ ಇದು. ಪ್ರೈಸ್ ಸರ್, ನಿಮ್ಗೆ ಪ್ರೈಸ್ ನಾನು ಈ ಗಾಡಿನ ಹೇಳಿ ಸರ್, ಏನ್ ಮಾಡೋಣ ಸರ್. ಸರ್ ಬೆಸ್ಟ್ ಪ್ರೈಸ್ ನಿಮ್ಗೆ ಈಗ ನಿಮ್ಗೆ ಸಿಟಿನಲ್ಲಿ ಸರ್ 18 ಮಾಡಲ್ ಎಲ್ಲ 4,80 ಮಾಡ್ತಾವ್ರೆ ಸರ್. ಬೇಡ ಸರ್. ಸರ್ ನಿಮ್ ಕಡೆಯಿಂದ ಬಂದ್ರೆ ಒಂದೇ ಬೆಲೆ, ಬರೀ 3,95,000 ನಾನು 2018 ಮಾಡಲು, ಅದರಲ್ಲೂ ಟಾಪ್ ಎಂಡ್ ವೇರಿಯಂಟ್ ಗಾಡಿಗೆ ನಾನು ಕೊಡ್ತೀನಿ ಸರ್. ನಿಮ್ಗೆ 3,95,000 18 ಮಾಡಲ್ ಸರ್. 18 ಮಾಡಲ್, ಅದರಲ್ಲೂ ಕೂಡ ಸಿಂಗಲ್ ಓನರ್ ಪ್ಲಸ್ ಟಾಪ್ ಎಂಡ್ ವೇರಿಯಂಟ್ ಗಾಡಿ ನಿಮ್ಗೆ ಕೊಡ್ತೀನಿ ಸರ್. ಓಕೆ ನೆಕ್ಸ್ಟ್ ಸರ್, ಇದು ಇನ್ನೊಂದು KUV 100 ಸರ್. ಇನ್ನೊಂದು KUV 100 ಇದೆ. ಈ ಗಾಡಿ ನಿಮಗೆ 2016 ಮಾಡಲು. ಸೆಕೆಂಡ್ ಓನರ್ ಹಾಕಿರ್ತದೆ ಸರ್ ಗಾಡಿ ನಿಮ್ಗೆ. ಇದು K6+ ಆಪ್ಷನಲ್ ಗಾಡಿ ಬರ್ತದೆ ನಿಮ್ಗೆ. ಪೆಟ್ರೋಲ್ ಇಂಜನ್, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಈ ಗಾಡಿನೂ ಕೂಡ ನಿಮ್ಗೆ ಆಕ್ಸಿಡೆಂಟ್ ಫ್ರೀ ಇದೆ ಸರ್. ನಿಮ್ಗೆ ಆಯ್ತಾ, ನಿಮ್ಗೆ ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ಆಯ್ತಾ ಸರ್. ಇನ್ಕ್ಲೂಡಿಂಗ್ ಟೈರ್ ಚೆನ್ನಾಗಿದೆ ಗಾಡಿನಲ್ಲಿ. ತಗೊಂಡ್ರೆ ಏನು ಖರ್ಚಿಲ್ಲ ಸರ್ ಗಾಡಿ. ಅಪ್ ಟು ಡೇಟ್ ಕಂಡೀಷನ್ ಇದೆ. 6 ಸೀಟರ್ ಗಾಡಿ ಸರ್ ಇದು ನಿಮ್ಗೆ. ಆಯ್ತಾ, ಈಗ 5 ಸೀಟರ್ ನೋಡ್ತಾ ಇದ್ರಲ್ಲ, ನೆಕ್ಸ್ಟ್ ಗಾಡಿ ಬೇಕು ಅಂದ್ರೆ 6 ಸೀಟರ್ ಗಾಡಿ ಇದೆ ನಿಮ್ಗೆ. ಐಟು ಇದೆ ನಿಮ್ಗೆ. ಆಲ್ಮೋಸ್ಟ್ ನಿಮ್ಗೆ ಡಸ್ಟರ್, ಈಕೋ ಸ್ಪೋರ್ಟ್ಸ್, ಪ್ರೆಸ ಏನಿದೆ ಅದಕ್ಕೆ ಈಕ್ವಲ್ ಆಗಿರೋ ಗಾಡಿ ನಿಮ್ಗೆ. ಪ್ರೈಸಿಂಗ್ ಅಲ್ಲಿ ನಿಮ್ಗೆ ತುಂಬಾ ಕಡಿಮೆ ಒಂದು SUV ಗಾಡಿ ಬರ್ತದೆ ಅಂದ್ರೆ ಇದೇ ಗಾಡಿ ನಿಮ್ಗೆ ಸಿಗಲ್ಲ ಸರ್. ಬೇರೆ ಯಾವ್ದು ಈ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗಲ್ಲ. 2016 ಮಾಡಲ್ ಗಾಡಿನ ಸರ್. ನಾನು ನಿಮ್ಗೆ ಹೇಳ್ತೇನೆ ಎಷ್ಟು ಹೇಳಿ ಸರ್. ಸರ್ 4-5 ಎಲ್ಲ ಹೇಳ್ತಿಲ್ಲ ಸರ್ ನಾನು. ಬರೀ ನಿಮ್ಗೆ 3,50,000 ಮನಿ ಗಾಡಿ ಎತ್ಕೊಂಡು ಹೋಗಿ ಸರ್. 3,50,000 ಸರ್. ಬರೀ 3,00,000 ಮನಿ ಗಾಡಿ ಎತ್ಕೊಂಡು ಹೋಗಿ. ನಿಮ್ಗೆ 16 ಮಾಡಲ್ ಶಿಫ್ಟ್ ಹೋದ್ರೆ 5,05,30 ಹೇಳ್ತಾರೆ. ನಾವು ಅಷ್ಟೆಲ್ಲ ಬೇಡ ಸರ್. ಅದಕ್ಕಿಂತ ನಾನು ಪ್ರೀಮಿಯಂ ವೆಹಿಕಲ್, ಅದಕ್ಕಿಂತ ಒಂದು ಸೀಟರ್ ಎಕ್ಸ್ಟ್ರಾ ಇರೋ ಗಾಡಿನ 6 ಸೀಟರ್ ಗಾಡಿನ 3,50,000 ಗಾಡಿ ಕೊಟ್ಬಿಡ್ತೀನಿ ನನ್ನ ಕಡೆಯಿಂದ. 3,50,000 16 ಮಾಡಲ್. ಹೌದು ಸರ್, 2016 ಮಾಡಲು ಖಂಡಿತ ನಿಮ್ಗೆ 3,50,000 ಕೊಡ್ತೀನಿ. ಡೀಸೆಲ್ ಪೆಟ್ರೋಲ್ ಸರ್? ಇದು ಪೆಟ್ರೋಲ್ ವೇರಿಯಂಟ್ ಸರ್. ಇದು
ಅದು ಕೂಡ ಪೆಟ್ರೋಲ್ ವೇರಿಯಂಟ್ ನೀವು ಯಾವ್ದಾರ ತಗೊಳ್ಳಿ ಸರ್. ಅದು ಟಾಪ್ ಎಂಡ್ ಇದೆ, ಇದು ಮಿಡಲ್ ವರ್ಷನ್ ಸರ್. ನೆಕ್ಸ್ಟ್ ಸರ್ XUV500 ಸರ್ XUV500 ಕೂಡ ನಮ್ಮ ಹತ್ರ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್. ಸುಮಾರು ಜನ ಕೇಳ್ತಾ ಇರ್ತಾರೆ 7 ಸೀಟರ್ ಅಲ್ಲಿ XUV500 ಗಾಡಿ ಇದೆ ಅಂತ ನಮ್ಮ ಹತ್ರ ಬಂದು ಕೇಳ್ತಾನೆ ಇರ್ತಾರೆ ಸರ್. ಇದು 13 ಮಾಡಲ್ ವೆಹಿಕಲ್ ಆಗಿದೆ, 2013 ಮಾಡಲು W8 ವೇರಿಯಂಟ್ ಇದೆ ಸರ್. ಇದು ಡೀಸೆಲ್ ವೆಹಿಕಲ್ ಆಗಿದೆ ಸರ್. ಇದು ಡೀಸೆಲ್ ವೆಹಿಕಲ್ ನಿಮಗೆ 90,000 ಜೆನ್ಯನ್ ಶೋರೂಮ್ ರೆಕಾರ್ಡ್ ಇದೆ. ಆಯ್ತಾ ಸರ್, ನೀವು ಗಾಡಿ ತೋರಿಸಬಹುದು. ನಿಮ್ಗೆ ಏನೋ ಒಂದು ಟಚ್ ಆಗಿರೋದಾಗ್ಲಿ, ಮತ್ತೊಂದು ಸ್ಕ್ರಾಚಸ್ ಆಗ್ಲಿ, ಒಂದು ಡ್ಯಾಮೇಜಸ್ ಆಗಲಿ, ಆ ತರ ಏನೂ ಇಲ್ಲ ಸರ್ ಗಾಡಿನಲ್ಲಿ. ನೀವು ತೋರಿಸಬಹುದು, ತುಂಬಾ ಕಂಫರ್ಟಬಲ್ ಆಗಿದೆ. ನಾನು ಕೂಡ ಟೆಸ್ಟ್ ಡ್ರೈವ್ ಮಾಡಿದೀನಿ ಪರ್ಸನಲಿ ಈ ಗಾಡಿನ. ಅಪ್ ಟು ಡೇಟ್ ಕಂಡೀಷನ್ ಇದೆ ಸರ್. ಗಾಡಿ ತಗೊಂಡ್ರಿಗೆ ಏನೋ ₹1 ಖರ್ಚು ಮಾಡಂಗೆ ಏನೂ ಇಲ್ಲ ಇದರಲ್ಲಿ. W8 ವೇರಿಯಂಟ್. ಹೌದು, W8 ವೇರಿಯಂಟ್ ಇದೆ. ಫ್ರೆಶ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಕಟ್ಟಿದೀವಿ ಗಾಡಿಗೆ. ಪ್ರೈಸಿಂಗ್ ವೈಸ್ ಸರ್ ಫ್ರೆಶ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ ಸರ್. ನಾನು ಈ ಗಾಡಿ ನಿಮ್ಗೆ ನಿಮ್ ಕಡೆಯಿಂದ ಬಂದಿದೆ ಸರ್. ಫೈನಲ್ ಟು ಫೈನಲ್ ಒಂದು 5,40,000 ಮಾಡ್ಕೊಬಿಡ್ತೀನಿ ಗಾಡಿ. 5,40,000. 5,40,000ಕ್ಕೆ 2013 ಮಾಡಲ್ ಗಾಡಿ, ಅದರಲ್ಲೂ W8 ವೇರಿಯಂಟ್ ಗಾಡಿ ಕೊಡ್ತೀನಿ ಸರ್. ನಾನು W8 ವೇರಿಯಂಟ್ ಕೊಡ್ತೀನಿ ವಿತ್ ಫಸ್ಟ್ ಪಾರ್ಟಿ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಗಾಡಿ ಕೊಡ್ತೀನಿ ನಿಮಗೆ. ಸೂಪರ್ ಸರ್. ನೆಕ್ಸ್ಟ್ ಇನ್ನೊಂದು ಪುಂಟೋ ಇದೆಯಲ್ಲ ಸರ್. ಸರ್ ಪುಂಟೋ 2014 ಮಾಡಲು. 2014 ಮಾಡಲು. ನಿಮ್ಗೆ ಏನು ಶಿಫ್ಟ್ ಅಲ್ಲಿ ಏನು ಇಂಜಿನ್ ಇದೆಯಲ್ಲ ಸರ್, ಸೇಮ್ ಇಂಜಿನ್ ಈ ಗಾಡಿಯಲ್ಲಿ ಬರ್ತದೆ ಸರ್. ಈ ಗಾಡಿ ನಿಮ್ಗೆ ಒಂದು ಒಳ್ಳೆ ಆಫರ್ ಪ್ರೈಸ್ ಅಲ್ಲಿ ಕೊಟ್ಬಿಡ್ತೀನಿ ಸರ್. ನಿಮ್ಗೆ ಇಯರ್ ಎಂಡ್ ಆಫರ್ ಅನ್ಕೊಳ್ಳಿ, ಇಲ್ಲ ನಿಮ್ಗೆ ವೀಕೆಂಡ್ ಆಫರ್ ಅನ್ಕೊಳ್ಳಿ, ನೀವೇನೋ ಅನ್ಕೊಳ್ಳಿ ಸರ್. 2014 ಮಾಡಲ್ ಗಾಡಿನ ವಿತ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಸೆಕೆಂಡ್ ಓನರ್ ಗಾಡಿ ಓಡಿದ್ರೆ ಎಷ್ಟು ಹೇಳ್ರಿ? 1 ಲಕ್ಷ ಅಲ್ಲ, 80,000 ಅಲ್ಲ, 90,000 ಅಲ್ಲ ಸರ್. ಬರೀ 39,000 ಕಿಲೋಮೀಟರ್ ಓಡಿದೆ. ಬರೀ 39,000. ಯಾವುದೇ ತರ ಟೆಂಪರ್ ಆಗಿಲ್ಲ ಸರ್. ನಿಮ್ಗೆ ಸರ್ವಿಸ್ ಹಿಸ್ಟ್ರಿ ಸಿಗ್ತದೆ. ಬರೀ 39,000 ಓಡಿದೆ ಗಾಡಿ ಸರ್. ನೀವು ಚೆಕ್ ಮಾಡ್ಕೊಬಹುದು. ಈ ಗಾಡಿನ ನಾನು ನಿಮಗೆ ಕೊಡ್ತೀನಿ ಸರ್. 14 ಮಾಡಲ್ ಗಾಡಿನ ಬರೀ 2,40,40,000 ಈ ಗಾಡಿ ರಿಲೀಸ್ ಮಾಡ್ತೀನಿ ಸರ್. 2,40,000 ಒಳ್ಳೆ ಬೆಲೆ. 2014 ಸರ್ ವಿತ್ ನಿಮ್ಗೆ ಏನಿದೆ ನಿಮ್ ಮಾರುತಿ ಸುಜುಕಿ ಶಿಫ್ಟ್ ಅಲ್ಲಿ ಏನ್ ಇಂಜನ್ ಇದೆಯಲ್ಲ, ಸೇಮ್ ಇಂಜನ್ ನಿಮ್ಗೆ ಈ ಗಾಡಿ ಬರ್ತದೆ ಸರ್. ನಿಮ್ಗೆ 240 ಒಳ್ಳೆ ಬೆಲೆ ಆಯ್ತು. ನಿಮ್ಗೆ ಆಯ್ತು, ಅದು ಇನ್ನೂ ಬೇಕಾ? ಆಯ್ತು, ವಿತ್ ಕ್ಯಾಶ್ ತಗೊಂಬನ್ನಿ ಸರ್. ನಿಮ್ಗೆ ನಮ್ಮ ಕಡೆ ಏನ್ ಬೆಸ್ಟ್ ಆಗುತ್ತೆ ನಾನು ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್ ಫಾರ್ಡ್ ಫಿಗೋ. ಸರ್ ಫಿಗೋ ನಿಮಗೆ ಸ್ಮಾಲ್ ಸೆಗ್ಮೆಂಟ್ ಅಲ್ಲಿ ನನಗೆ ಕಡಿಮೆ ರೇಟ್ ಅಲ್ಲಿ ಬಿಲೋ 2 lakhs ಗಾಡಿ ಬೇಕು ಅಂತ ನನ್ನ ತುಂಬಾ ಜನ ಕೇಳ್ತಾ ಇರ್ತಾರೆ. ಆಯ್ತಾ, ಟಾಟಾ ನ್ಯಾನೋ ಎಲ್ಲ ಅಂದ್ರೆ ಇನ್ನು ಅದಕ್ಕೆ ಜನ ಬೇಕು ಸರ್, ನನಗೆ ದೊಡ್ಡ ಗಾಡಿ ಬೇಕು ಅಂತ ಹೇಳ್ತಾರೆ. ಸೊ ಅವ್ರಿಗೋಸ್ಕರ ಹೊಸ ಟೈರ್ ಇರೋ ಗಾಡಿ ಫೋರ್ಡ್ ಫಿಗೋ 2011 ಮಾಡಲ್ ವೆಹಿಕಲ್ ಸರ್. ಸರ್ ಟೈರ್ ತೋರಿಸ್ಬಿಡಿ ದಯವಿಟ್ಟು. ಟೈರ್ ಬ್ರಾಂಡ್ ನ್ಯೂ ಟೈರ್. ಈ ಟೈರ್ ಹಾಕಿ 1,000 ಕಿಲೋಮೀಟರ್ ಕೂಡ ಓಡಿಲ್ಲ ಸರ್. 4 ಕೂಡ ಸೇಮ್ ಟೈರ್ ಇದೆ, ಹೊಸ ಟೈರ್ ಇದೆ ನಿಮ್ಗೆ. ಇನ್ಕ್ಲೂಡಿಂಗ್ ಎಲ್ಲ ಅಪ್ ಟು ಡೇಟ್ ಕಂಡೀಷನ್ ಸರ್. ನಿಮ್ಗೆ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಆಯಿಲ್ ಸರ್ವಿಸ್ ಆಗಿದೆ. ಮುಂದೆ ನಿಮ್ಗೆ ಗಾಡಿ ಒಂದು ಪೇಂಟ್ ಆಗ್ಲಿ, ಒಂದು ಆಕ್ಸಿಡೆಂಟ್ ಆಗ್ಲಿ, ಆ ತರ ಎಂತದೂ ಇಲ್ಲ ಸರ್. ಎಲ್ಲ ಫೀಚರ್ಸ್ ಇದೆ ನಿಮ್ಗೆ. ನಿಮ್ಗೆ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಸೆಂಟ್ರಲ್ ಲಾಕಿಂಗು, AC, ಮ್ಯೂಸಿಕ್ ಸಿಸ್ಟಮ್, ಪ್ರತಿಯೊಂದು ಆಪ್ಷನ್ಸ್ ನಿಮ್ಗೆ ಈ ಗಾಡಿಲಿ ಇದೆ. ಸೊ ಇಷ್ಟೆಲ್ಲ ಆಪ್ಷನ್ಸ್ ಇರೋ ಗಾಡಿನ ಸರ್ ನಾನು ನಿಮ್ಗೆ 2011 ಮಾಡಲ್ ವೆಹಿಕಲ್ ನ ಕೊಡ್ತಿರೋದು. ಎಷ್ಟು ಕೇಳಿ ಸರ್? ಎಷ್ಟು ಸರ್? 2 ಲಕ್ಷ ಅಲ್ಲ, 2.5 ಅಲ್ಲ ಸರ್. ಕೊಡ್ತಿರೋದು ಬರೀ 1,75,000 ಈ ಗಾಡಿ ಕೊಡ್ತೀನಿ ನಾನು ನಿಮ್ಗೆ. 1,75,000 ಬರೀ 1,75,000 2011 ಮಾಡಲ್ ಗಾಡಿ ಕೊಡ್ತೀನಿ. ಓನರ್ಶಿಪ್ ಸರ್? ಸರ್ ಓನರ್ಶಿಪ್ ಥರ್ಡ್ ಓನರ್ ಆಗಿದ್ದಾರೆ ಸರ್. ಥರ್ಡ್ ಓನರ್? ಹೌದು ಸರ್. ಪೆಟ್ರೋಲ್ ಡೀಸೆಲ್ ಸರ್? ಸರ್ ಇದು ಪೆಟ್ರೋಲ್ ಇಂಜನ್ ಇದೆ. ಪೆಟ್ರೋಲ್ ಇಂಜನ್ ಇದೆ. ಗಾಡಿ ಒಳ್ಳೆ ಕಂಡೀಷನ್, ನೀಟ್ ಕಂಡೀಷನ್ ಆಗಿದೆ. ಇಂಜನ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಇನ್ನೊಂದು ರೇಟ್ ಹೇಳ್ತೀರಾ ಸರ್ ಫೈನಲ್? ಸರ್ ಅದಕ್ಕಿಂತ ಕಡಿಮೆ ಏನ್ ಮಾಡೋಣ? ಏನೋ ಬೆಸ್ಟ್ ಪ್ರೈಸ್ ಸರ್? ಇಲ್ಲ, ಬೆಸ್ಟ್ ಪ್ರೈಸ್ ಸರ್. ಅದು 175 ಸರ್. ನಾನು ಕೊಡ್ತಿರೋದು ಇಯರ್ ಎಂಡ್ ಸೇಲ್ ಸರ್. ಎಲ್ಲ ಸ್ಟಾಕ್ ಕ್ಲೇಮ್ ಮಾಡ್ತೀನಿ. ನನ್ಗೆ ಬಂದಿರೋ ಪ್ರೈಸ್ ನಾನು ಗಾಡಿ ಕೊಡ್ತಾ ಇದೀನಿ. ನಾನು ಯಾವ್ದೇ ತರ ಮಾಡ್ತೀನಿ ಇಲ್ಲ ಸರ್. ವರ್ಷ ಪೂರ್ತಿ ದುಡ್ದಿದೀವಿ ಸರ್. ಆಯ್ತು, ಪರವಾಗಿಲ್ಲ ಬಿಡಿ. ಒಂದು ತಿಂಗಳಲ್ಲಿ ಒಳ್ಳೇದಾಗ್ಲಿ ಸರ್. ನಮ್ಮ ಜನ ಮತ್ತೆ ತಗೊಳ್ಳೋ ಕಸ್ಟಮರ್ಸ್ ಅವ್ರಿಗೂ ಒಳ್ಳೇದಾಗ್ಲಿ. ವರ್ಷ ಪೂರ್ತಿ ಅವ್ರ ಕಡೆ ನಾವು ದುಡ್ದಿದೀವಲ್ವಾ, ಪರವಾಗಿಲ್ಲ ಬಿಡಿ, ಅವ್ರಿಗೆ ಒಳ್ಳೇದಾಗ್ಲಿ ಅಲ್ವಾ. ನೆಕ್ಸ್ಟ್ ಸರ್ ಇದು i20 ನಿಮ್ಗೆ ಲೇಟೆಸ್ಟ್ ಶೇಪ್ ಅಲ್ಲಿ ಇದೆ. 2012 ಮಾಡಲ್ ಗಾಡಿ ಸರ್ ಇದು. ಸರ್ ಪೆಟ್ರೋಲ್ ವೇರಿಯಂಟ್ ಗಾಡಿ ಇದು. ಸ್ಪೋರ್ಟ್ಸ್ ಇದೆ ಸರ್. ಪೆಟ್ರೋಲ್ ಸ್ಪೋರ್ಟ್ಸ್ ವೇರಿಯಂಟ್ ಇದೆ ಗಾಡಿ ನಿಮ್ಗೆ. ಈ ಗಾಡಿಗೂ ಕೂಡ 4 ಹೊಸ ಟೈರ್ ಹಾಕ್ಸ್ ಗಾಡಿ ಕೊಟ್ಟಿದ್ದಾರೆ ಡೆಲಿವರಿ. ಆಯ್ತಾ ಸರ್. ನಿಮ್ಗೆ ಒಂದು ಡಾಮೇಜಸ್ ಆಗ್ಲಿ, ಒಂದು ರೀಪೇಂಟ್ ಆಗಿರೋದಾಗ್ಲಿ, ಆ ತರ ಏನು ಇಲ್ಲ. ನಿಮ್ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಈ ಗಾಡಿಗೂ ಸಿಗ್ತದೆ. ಶೋರೂಮ್ ಹಿಸ್ಟ್ರಿ ಎಲ್ಲ ಸರ್ವಿಸ್ ಎಲ್ಲ ಅಲ್ಲೇ ಶೋರೂಮ್ ಅಲ್ಲೇ ಮೇಂಟೈನ್ ಮಾಡಿದ್ದಾರೆ ಸರ್ ನಿಮ್ಗೆ. ಸ್ಪೋರ್ಟ್ಸ್ ವೇರಿಯಂಟ್, ABS ಎಲ್ಲ ಬಂದ್ಬಿಡುತ್ತೆ ವೀಕ್ಷಕರ. ಟಾಪ್ ಎಂಡ್ ಗಾಡಿ ಅಂತಾನು ಹೇಳ್ಬೋದು. ಪ್ರೈಸಿಂಗ್ ವೈಸ್ ಸರ್ ಏನ್ ಹೇಳ್ತಾ ಇದ್ದೀರಾ? ಟಾಪ್ ಎಂಡ್ ಅಲ್ಲಿ ವಿತ್ ಏರ್ ಬ್ಯಾಗ್ ಬರುತ್ತೆ ಗಾಡಿ ಇದು. ಆಯ್ತಾ ಸರ್. 84,000 ಓಡಿದೆ ಪೆಟ್ರೋಲ್ ಗಾಡಿ. Hyundai i20 ಸ್ಪೋರ್ಟ್ಸ್ ವೇರಿಯಂಟ್ ಇದು. ವಿತ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್ ನಿಮ್ಗೆ. ನಾನು ಈ ಗಾಡಿನ ನಿಮ್ಗೆ ಸರ್ 3,30,000 ಕೊಟ್ಬಿಡ್ತೀನಿ ಗಾಡಿ ಫೈನಲ್ ಮಾಡ್ಕೊಂಡು. ಸರ್ 3,30,000 ಒಳ್ಳೆ ಬೆಲೆ. 2012 ಮಾಡಲು ವಿತ್ ಲೇಟೆಸ್ಟ್ ಶೇಪ್ ನೋಡ್ಬೋದು, ನೀವು ತೋರಿಸ್ಬೋದು. ಲೇಟೆಸ್ಟ್ ಶೇಪ್ ಗಾಡಿ ಇದು ಸರ್ ನಿಮ್ಗೆ ಇದು. 2012 ಮಾಡಲು. ಆಯ್ತು ಸರ್, ಕಸ್ಟಮರ್ ಯಾರಾದ್ರು ಇಂಟ್ರೆಸ್ಟ್ ಆಗಿದೆ ಬರ್ಲಿ, ಆನ್ ಟೇಬಲ್ ಕೂತ್ಕೊಂಡ್ರೆ ಸರ್ ನನ್ನ ಕಡೆ ಏನ್ ಬೆಸ್ಟ್ ಆಗೋದು ನಾನು ಖಂಡಿತ ನಾನು ಮಾಡ್ಕೊಡ್ತೀನಿ, ವಾಪಸ್ ಕಳ್ಸಲ್ಲ ಸರ್. 3 ಲಕ್ಷ ಸರ್ 3,30,000 ಹೇಳಿದೀನಿ ಫೈನಲ್ ಅಂತ. ಯಾರಾದ್ರು ಇಂಟ್ರೆಸ್ಟ್ ಇದ್ರೆ ಬರ್ಲಿ ಸರ್, ನೋಡ್ಲಿ. ಆಯ್ತಾ, ನನ್ನ ಕಡೆ ಏನ್ ಬೆಸ್ಟ್ ಮಾಡೋಕೆ ಖಂಡಿತ ನಾನು ಮಾಡ್ಕೊಡ್ತೀನಿ ಸರ್. ನಾನು ಅದರಲ್ಲೂ ಬೆಸ್ಟ್ ಪ್ರೈಸ್ ಆಗುತ್ತೆ. 3,30,000ಕ್ಕೆ i20. ಹೌದು ಸರ್. ನೆಕ್ಸ್ಟ್ ಸರ್ ಇದು ಸೆಲಾರಿಯೋ. ಮಾರುತಿ ಸೆಲಾರಿಯೋ 2016 ಮಾಡಲು. ZXi ಆಪ್ಷನಲ್ ವೇರಿಯಂಟ್ ಸರ್ ಗಾಡಿ ಇದು. ZXi ಆಪ್ಷನಲ್ ವೇರಿಯಂಟ್. ಸೊ ತುಂಬಾ ಜನ ಕೇಳ್ತಾ ಇರ್ತಾರೆ ಸೆಲಾರಿಯೋ ಇದೆ ಅಂತ. ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಸರ್ ಇದು.
ಅದ್ರಲ್ಲೂ ಕೂಡ ಇದು AMT ಆಪ್ಷನ್ ಇಲ್ಲ ಸರ್, ಇದು AMT ಆಪ್ಷನ್ ಇದೆ. ಸೊ ನಿಮಗೆ ಮ್ಯಾನ್ಯಲ್ ಬೇಕಾದ್ರೆ ಮ್ಯಾನ್ಯಲ್ ನೀವು ಆಪ್ಷನ್ ಯೂಸ್ ಮಾಡ್ಕೊಬಹುದು, ಇಲ್ಲ ಆಟೋಮೆಟಿಕ್ ಬೇರೆ ಆಟೋಮೆಟಿಕ್ ನೀವು ಯೂಸ್ ಮಾಡ್ಕೊಬಹುದು ಗೇರು. ಆಯ್ತಾ ಸರ್, ಅಷ್ಟೆಲ್ಲ ಆಪ್ಷನ್ ಇದೆ ಗಾಡಿನಲ್ಲಿ. 2016 ಮಾಡಲ್ ವೆಹಿಕಲ್ ಸರ್ ಇದು. ತೋರಿಸ್ಬೋದು ವೆಹಿಕಲ್ ಒಂದ್ಸಲ ನೀವು. ZXi ವೇರಿಯಂಟ್ ಆಗಿರುತ್ತೆ. ಗಾಡಿ ಫುಲ್ ಟಾಪ್ ಎಂಡ್, ನಿಮಗೆ ರೇರ್ ವೈಪರ್, ಡಿಫಾಗರ್ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಪ್ರೈಸಿಂಗ್ ವೈಸ್ ಹೇಳಿ ಸರ್. ಸರ್ ಪ್ರೈಸಿಂಗ್ ವೈಸ್ ನೀವು ಹೇಳಿ 2016 ಮಾಡಲ್ ವೆಹಿಕಲ್ ಸಿಟಿಲಿ ಏನ್ ರೇಟ್ ಮಾಡ್ತಾರೆ ಸರ್? ಸರ್ ಒಂದು ಟಾಪ್ ಎಂಡ್ 280. 280 ಒಂದು ಆಲ್ಟೋ ಕೊಡಲ್ಲ ಸರ್. ಸೆಲಾರಿಯೋ ಸರ್ ಇದು. ಆಲ್ಮೋಸ್ಟ್ ನಿಮ್ಗೆ ಈಕ್ವಲ್ ಸ್ವಿಫ್ಟ್ ತರ ಇರ್ತದೆ. ನಿಮ್ಗೆ ಡ್ರೈವಿಂಗ್ ಎಲ್ಲ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಪಿಕಪ್ ಇದೆ, ಎಲ್ಲ ಇದೆ ಸರ್. ಗುಡ್ ವಿತ್ ಒಳ್ಳೆ ಮೈಲೇಜ್ ಇದೆ ಗಾಡಿಗೆ ಸರ್. ಈ ಗಾಡಿ ನಾವು ನಮ್ಮ ಶೋರೂಮ್ ಅಲ್ಲಿ ಮಾರೋದು 4 ಲಕ್ಷ ಸರ್. ನಮ್ಮ ಶೋರೂಮ್ ನಾವು ರೆಗ್ಯುಲರ್ 4 ಲಕ್ಷಕ್ಕೆ ಬರ್ತೀವಿ. ಈಗ ಇಯರ್ ಎಂಡ್ ಸೇಲ್ ಅಂತ ನಾನು ವೀಕೆಂಡ್ ಆಫರ್ ಅಂತ ನಿಮ್ಗೆಲ್ಲ ಕೊಡ್ತಾ ಇದೀನಿ ಸರ್. ಲಾಸ್ಟ್ ಟೈಮ್ ಆಫರ್ಗೆ ಬೆಸ್ಟ್ ಪ್ರೈಸ್ ಕೊಟ್ಬಿಡಿ ಸರ್. ಲಾಸ್ಟ್ ಟೈಮ್ ಇಂದ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಇದಕ್ಕಿಂತ ನಿಮ್ಗೆ ಎಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ. ಸಿಕ್ಕಿದ್ರು ಅದೇ ಮೈಗ್ರೇಟೆಡ್ ವೆಹಿಕಲ್ ಸಿಗ್ಬೋದು ಅಷ್ಟೇ. ಎಲ್ಲಿ ಪಾಸಿಂಗ್ ಗಾಡಿಗಳು ಸಿಗ್ಬೋದು, ಇಲ್ಲ ಏನೋ ಇಂಜಿನ್ ಪ್ರಾಬ್ಲಮ್ ಇರೋ ಗಾಡಿ ಸಿಗ್ಬೋದು. ನಾನು ನಿಮ್ಗೆ ನಮ್ಗೆ ತಂದಿರೋ ಬೆಲೆ ಈ ಸಲ ನಾನು ನಿಮ್ಗೆ ಆಫರ್ ಮಾಡ್ತೀನಿ ಸರ್. ಸರ್ ನಾನು ಜಾಸ್ತಿ ಹೇಳಲ್ಲ ಸರ್, ನನ್ಗೆ ಬಂದಿರೋದು 3,40,000 ಬಂದಿದೆ. 3,40,000 ಗಾಡಿ ಕೊಟ್ಬಿಡ್ತೀನಿ ನಿಮ್ಗೆ. 3,40,000. 3,40,000ಕ್ಕೆ 2016 ಮಾಡಲು ನಿಮ್ಗೆ ಏನಾದ್ರು ಸೆಲಾರಿಯೋ ಗಾಡಿ ಸಿಗುತ್ತಾ ನಿಮ್ಗೆ? ಅದ್ರ ZXi ಆಪ್ಷನಲ್ ಗಾಡಿ ನಿಮ್ಗೆ ಸಿಗುತ್ತೆ. ಟಾಪ್ ಎಂಡ್ ಆಟೋಮೆಟಿಕ್ ಸರ್. 2016 ಮಾಡಲು 3,40,000ಕ್ಕೆ ನಾನು ಕೊಡೋಕೆ ರೆಡಿ ಇದೀನಿ ಸರ್. ನೀವು ತಗೊಂಡೋಗಿ ರೆಡಿ ಇದೀರಾ? ಬರ್ತಾರೆ ಸರ್, ಬಂದು ತಗೊಂಡೋಗಿ ಸರ್. ನೆಕ್ಸ್ಟ್ ಟಾಟಾ ನ್ಯಾನೋ ಇದೆ ನೋಡಿ ಲೋಬ್ಲೆಟ್ ಅಲ್ಲಿ ಸರ್. ಟಾಟಾ ನ್ಯಾನೋ ಬಡಬರ ಬಂದು ಸರ್, ಪ್ರತಿಯೊಬ್ಬರು ಮನೆಗೂ ಯೂಸ್ ಮಾಡ್ಬೋದು ಗಾಡಿನ. ಆಲ್ಮೋಸ್ಟ್ 2 ವೀಲರ್ ಸೆಕೆಂಡ್ ಹ್ಯಾಂಡ್ 2 ವೀಲರ್ ನೋಡ್ತಾ ಇರೋ ಆ ಪ್ರೈಸ್ ಅಲ್ಲಿ ಗಾಡಿ ಸಿಗುತ್ತೆ ಇದು ನಿಮ್ಗೆ ಸರ್. ಇದು 2012 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ. ನಿಮ್ಗೆ ಇನ್ಸೂರೆನ್ಸ್ ಎಲ್ಲ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್. ನಿಮ್ಗೆ ಗಾಡಿನೂ ಕೂಡ ತುಂಬಾ ಕಡಿಮೆ ಹೊಡಿದೆ, ಬರೀ 51,000 ಕಿಲೋಮೀಟರ್ ಡ್ರೈವರ್ ಅಷ್ಟೇ ಗಾಡಿ ಇದು. ನಿಮ್ಗೆ ಅಪ್ ಟು ಡೇಟ್ ಕಂಡೀಷನ್ ಇಟ್ಟಿದ್ದೀನಿ ಸರ್. ತಗೊಂಡವ್ರಿಗೆ ಏನು ಖರ್ಚು ಮಾಡೋಕಪ್ಪ ಅನ್ನೋದು ಏನು ಇಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿ ಮನೆ ತಗೊಂಡೋಗಿ. ಹೌದು ಸರ್, ನೋಡ್ತಾ ಇರ್ಬೋದು ಗಾಡಿ ಬಾಡಿ ಲೈನ್ ಆಗಿದೆ ಅಂದ್ಬಿಟ್ಟು ಸಕ್ಕದಾಗಿ ಮೇಂಟೈನ್ ಮಾಡೋರೆ. ಟಾಟಾ ನ್ಯಾನೋ LX ವೇರಿಯಂಟ್ BS4 ಇಂಜಿನ್ ಗಾಡಿ. ಪ್ರೈಸಿಂಗ್ ವೈಸ್ ಸರ್ ಸರ್, ಈ ಕಾರ್ಗೆ ಈ ನ್ಯಾನೋಗೆ ಇದು ಟಾಪ್ ಎಂಡ್ ವೇರಿಯಂಟ್ ಸರ್. ಇದು AC ಎಲ್ಲ ಬರುತ್ತೆ ಗಾಡಿನಲ್ಲಿ. AC ಮತ್ತೆ ಪವರ್ ವಿಂಡೋ ಎಲ್ಲ ಇದೆ ಗಾಡಿನಲ್ಲಿ. ಸೂಪರ್, ಒಳ್ಳೆ ಮೈಲೇಜ್ ಇದೆ ನಿಮ್ಗೆ. ಅರೌಂಡ್ 28 ಮೈಲೇಜ್ ಬರ್ತದೆ ಸರ್ ನಿಮ್ಗೆ. AC ಎಲ್ಲ ಬಂದ್ಬಿಡುತ್ತೆ. ಎಕ್ಸ್ಕರೆಕ್ಟ್ ನೋಡ್ತಾ ಇರ್ಬೋದು, ಫ್ಯಾಮಿಲಿಗೆ ಸಿಟಿ ಓಡಾಡೋದಕ್ಕೆ ಸಖತ್ತಾಗಿರುತ್ತೆ ಸರ್. ಸಿಟಿ ಓಡಾಡಕ್ಕೆ ಹೇಳಿ ಮಾಡಿಸಿರೋ ಗಾಡಿ ಆಕ್ಚುಲಿ ಟಾಟಾ ನ್ಯಾನೋ ಅಂತಾರೆ. ಬಟ್ 2 ವೀಲರ್ ಗಿಂತ ಏನು ಇದಲ್ಲ ಸರ್ ಇದು. ಓಕೆ, ಚೆನ್ನಾಗಿದೆ. ಪ್ರೈಸ್ ಹೇಳಿ ಸರ್. ಸರ್ ಈ ಗಾಡಿ ನಿಮ್ಗೆ ಬರೇ 95,000 ಗಾಡಿ ಕೊಟ್ಬಿಡ್ತೀನಿ. 95,000ಕ್ಕೆ 2012 ಮಾಡಲು ಟಾಟಾ ನ್ಯಾನೋ ಟಾಪ್ ಎಂಡ್ ವೇರಿಯಂಟ್ ಗಾಡಿ ಕೊಡ್ತೀನಿ ಸರ್. ಇನ್ನೊಂದು ರೇಟ್ ಹೇಳಿ ಸರ್. ಸರ್ ಇನ್ನೊಂದು ಏನು ಫೈನಲ್ ಸರ್? ಇಲ್ಲ, 95,000 ಒಳ್ಳೆ ಬೆಲೆ. ಫೈನಲ್ ಸರ್ 90,000. ಇನ್ವಾಯ್ಸ್ ನೋಡ್ಕೊಂಡು ಗಾಡಿ ತಗೊಂಡೋಗ್ಲಿ. ಗಾಡಿನ ತಗೊಂಡೋಗೋನು ವಿತ್ ಇನ್ವಾಯ್ಸ್ ನೋಡ್ಕೊಂಡು. ಇನ್ನೊಂದು ರೇಟ್ ಅಂತ ಏನು ಹೇಳಕ್ಕಾಗಲ್ಲ ಸರ್. ಆಯ್ತು, ಕಸ್ಟಮರ್ ಬರ್ಲಿ ಇಲ್ಲಿ. 95,000ಕ್ಕೆ ಏನು ಬರಲ್ಲ ಸರ್ ಆಕ್ಚುಲಿ. ಆಯ್ತಾ, ಗಾಡಿ ತಂದು ರೀಫರ್ಬಿಶ್ಮೆಂಟ್ ಎಲ್ಲ ಮಾಡಿ ನಮ್ಗೆಲ್ಲ ಅಷ್ಟು ಬಿದ್ದಿರ್ತದೆ. ಸೊ ಒಳ್ಳೆ ಗುಡ್ ಪ್ರೈಸ್ ಅಲ್ಲಿ ಇದೆ ಗಾಡಿ ಇದು. 95,000 ಜೆನ್ಯೂನ್ ಪ್ರೈಸ್ ಕೊಡ್ಬೋದು ಸರ್. ನೋಡೋಣ ಬರ್ಲಿ. ಐಟನ್ ಸರ್. ಸೊ ಇನ್ನೊಂದು i10 ಜನ ಆಕ್ಚುಲಿ i20 ಇದೆ ಸರ್, i10 ಇದೆ ಅಂತ ಕೇಳ್ತಾ ಇದ್ದಾರೆ. ಈಗ ಆಲ್ಟಾಗ ಹೋಗೋರಲ್ಲ ಈ ಗಾಡಿ ಹೋಗ್ತಾರೆ ಸರ್. ಐಟಿ ಇರ್ತದೆ ಗಾಡಿ, ತುಂಬಾ ಚೆನ್ನಾಗೂ ಇದೆ ನಿಮ್ಗೆ. ಸೊ ಲಾಂಗ್ ಗೋಡಿಗೂ ಆಗ್ತದೆ, ನಿಮ್ಗೆ ಲೋಕಲ್ಗೂ ಆಗ್ತದೆ ಗಾಡಿ. ಒಳ್ಳೆ ಮೈಲೇಜ್ ಇದೆ ನಿಮ್ಗೆ, 20+ ಮೈಲೇಜ್ ಇದೆ. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ ಇದು ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿ ಸರ್. ಇದು ಸ್ಪೋರ್ಟ್ಸ್ ವೇರಿಯಂಟ್ ಇದೆ ನಿಮ್ಗೆ. ನಿಮ್ಗೆ ಈ ಗಾಡಿಯಲ್ಲಿ ಏರ್ ಬ್ಯಾಗು ಕೂಡ ಬರ್ತದೆ. 4 ಹೊಸ ಟೈರ್ ಹಾಕ್ಸಿದ್ದಾರೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಗಾಡಿ ಒಂದು 90,000+ ಗಾಡಿ ಕಿಲೋಮೀಟರ್ಸ್ ಗಾಡಿ ಓಡಿದೆ. ಸೆಕೆಂಡ್ ಓನರ್ ಆಗಿದೆ ಸರ್. ನಿಮಗೆ ಸೀಟ್ ಕವರ್ ನೋಡಿ ಹೆಂಗಿದೆ, ಸೀಟ್ಸ್ ಎಲ್ಲ ಹೆಂಗಿದೆ, ತುಂಬಾ ಚೆನ್ನಾಗಿದೆ ನಿಮಗೆ. ಲೆದರ್ ಸೀಟ್ಸ್, ಅಪ್ ಟು ಡೇಟ್ ಕಂಡೀಷನ್ ಇದೆ ನಿಮಗೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಈ ವೆಹಿಕಲ್ ನ ನಿಮ್ಗೆ ನಾನು 2,40,000 ಹೇಳ್ತೀನಿ. ಒಂದು 2,35,000 ಬಂದ್ರೆ ಗಾಡಿ ಕೊಟ್ಬಿಡ್ತೀನಿ ಸರ್. 2,35,000. 2,35,000ಕ್ಕೆ ಟಾಪ್ ಎಂಡ್ ವೇರಿಯಂಟ್ ನಿಮ್ಗೆ i10 2011 ಮಾಡಲ್ ಗಾಡಿ ಕೊಡ್ತೀನಿ ಸರ್ ನಿಮ್ಗೆ. ಇನ್ನೊಂದು ರೇಟ್ ಒಳ್ಳೆ ಬೆಲೆ ಸರ್. ಹೌದು, ಫೈನಲ್ ಅದು ಫೈನಲ್ ಸರ್. 2,35,000 ಕೊಡ್ತೀನಿ. ಆಕ್ಚುಲಿ ನಾವು ಹೇಳ್ತಿರೋ ಬೆಲೆ ಬೇರೆ ಇದೆ, ಬಟ್ ನೀವು ಇನ್ನೊಂದು ರೇಟ್ ಅಂತ ನೆಗೋಷಿಯಬಲ್ ಮಾಡ್ತಿರಲ್ಲ, ಹಾಗಾಗಿ ನಾನು ಒಂದೇ ಟೈಮ್ ಕಡಿಮೆ ಹೇಳ್ಬಿಡ್ತಾ ಇದೀನಿ ಪ್ರೈಸ್. ಫೈನಲ್ 2,35,000ಕ್ಕೆ ಟಾಪ್ ಎಂಡ್ ಸ್ಪೋರ್ಟ್ಸ್ ವೇರಿಯಂಟ್ i10 ಕೊಡ್ತೀನಿ ಗಾಡಿ ನಿಮ್ಗೆ. ನೆಕ್ಸ್ಟ್ ಈಕೋ ಸರ್. ಈಕೋ ಬಡವರ ಬಾದಾಮಿ, ಬಡವರ ಬಂದು ಸರ್. ನಿಮ್ಗೆ ಓಮಿನಿ ಈಕೋ ಯಾವತ್ತು ನಿಮ್ಗೆ ಡಿಮ್ಯಾಂಡ್ ಕಡಿಮೆನೇ ಆಗಲ್ಲ ಈ ಗಾಡಿಗೆ ಸರ್. ಸುಮಾರು ಜನ ನನ್ನ ಹತ್ರ ವಾರಕ್ಕೆ 10 ಜನ ಬರ್ತಾರೆ ಹತ್ರ, ಈಕೋ ಇದೆ ಸರ್, ಈಕೋ ಇದೆ ಅಂತ. ಸೊ ಅವ್ರಿಗೋಸ್ಕರ ಒಂದು ಹೊಸ ಸ್ಟಾಕ್ ಬಂದಿದೆ, ನಿನ್ನೆ ಬಂದಿದೆ ಗಾಡಿ ಸರ್. ಇದು ತುಂಬಾ ಚೆನ್ನಾಗಿದೆ ಗಾಡಿ ನಿಮ್ಗೆ ಸರ್. 2010 ಮಾಡಲ್ ಗಾಡಿ ಇದು. 2010 ಮಾಡಲು ನಿಮ್ಗೆ 4 ಹೊಸ ಟೈರ್ ಇದೆ ಗಾಡಿ, ಕಸ್ಟಮರ್ ಹಾಕ್ಸಿದ್ದಾರೆ. ಆಮೇಲೆ ಒಂದಿಷ್ಟು ನಿಮ್ಗೆ ರೀಪೇಂಟ್ ಆಗಿಲ್ಲ ಗಾಡಿ ನಿಮ್ಗೆ, ತುಂಬಾ ಚೆನ್ನಾಗಿದೆ. ರೆಸ್ಟಿಂಗ್ ಆಗ್ಲಿ ಆತರ ಏನೂ ಇಲ್ಲ ಸರ್. ಈ ಗಾಡಿ ಆಕ್ಚುಲಿ ನಾನೇ ನಮ್ಮ ಕಸ್ಟಮರ್ ಸೇಲ್ ಮಾಡಿದ ವೆಹಿಕಲ್ ಇದು. ಒಂದು ವರ್ಷದಿಂದ ಅವ್ರು ಎರಡು ಈಕೋ ತಗೊಂಡಿದ್ರು. ಒಂದು ವೆಹಿಕಲ್ ಸಾಕು ಸರ್ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಮ್ಯಾನ್ ಪವರ್ ಸಪ್ಲೈಯರ್ ಆಕ್ಚುಲಿ ಅವರು ಒಂದು ಸಾಕು ಅಂತ ನಾನು ಕೊಟ್ಟಿದ್ದಾರೆ. ವೆಹಿಕಲ್ ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಸೊ ಇದು 2010 ಮಾಡಲ್ ಇದೆ ಗಾಡಿ ನಿಮ್ಗೆ. 7 ಸೀಟರ್ ಪಾಸಿಂಗ್ ಗಾಡಿ ಸರ್. ಇದು 7 ಸೀಟರ್ ಇದೆ, ಎಲ್ಲರಿಗೂ ಆಕ್ಚುಲಿ ಅನುಕೂಲ ಆಗ್ತದೆ. FC ಮತ್ತೆ ಇನ್ಸೂರೆನ್ಸ್ ಎರಡು ಲ್ಯಾಪ್ಸ್ ಆಗಿದೆ ನಿಮ್ಗೆ. FC ಇನ್ಸೂರೆನ್ಸ್ ಎರಡು ಫ್ರೆಶ್ ಆಗಿ ನಾನು
ಫ್ರೀ ಆಗಿ ಮಾಡ್ಕೊಡ್ತೀನಿ. ಯಾವುದೇ ತರ ನಿಮ್ಗೆ ನಾನು ಚಾರ್ಜಸ್ ಮಾಡಲ್ಲ ಸರ್ ನಾನು. ಸೂಪರ್ ಸೂಪರ್. ಪ್ರೈಸ್ ಸರ್ ಏನ್ ಹೇಳ್ತಾ ಇದ್ದೀರಾ? FC ಇನ್ಶೂರೆನ್ಸ್ 20,000 ನಿಮ್ಗೆ ಆಗ್ತದೆ. Okay. ನಾನು ನಿಮ್ಗೆ ಈ ಗಾಡಿ ನಾನು ಕೊಡ್ತಾ ಇರೋದು ಸರ್ 2,40,000 ಗಾಡಿ ಕೊಡ್ತೀನಿ. 2,40,000 2,40,000 ಕೊಡ್ತೀನಿ ನಿಮ್ಗೆ ಸರ್. ಇದು ಜೆನ್ ಎಸ್ಟಿಲ್ ಸರ್, ಜೆನ್ ಎಸ್ಟಿಲ್ ಇದು ಆಕ್ಚುಲಿ ತುಂಬಾ ಒಳ್ಳೆ ವೆಹಿಕಲ್ ಸರ್. ನಿಮ್ಗೆ ಇದು ನಿಮ್ಗೆ ಆಲ್ಮೋಸ್ಟ್ ಇದು ಮಿನಿ ವ್ಯಾಗನರ್ ಅಂತ ಹೇಳ್ಬೋದು ಈ ಗಾಡಿಗೆ. ಸೇಮ್ ನಿಮ್ಗೆ ಆಲ್ಮೋಸ್ಟ್ ವ್ಯಾಗನರ್ ತರ ಹೈಟ್ ಮತ್ತೆ ಗಾಡಿ ಬಾಡಿ ಸೈಜ್ ಎಲ್ಲ ಬರ್ತದೆ. ವೆಹಿಕಲ್ ತುಂಬಾ ಚೆನ್ನಾಗಿದೆ ನೋಡಿ, ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ ಗಾಡಿ. ಆಯ್ತಾ ಸರ್? ನಿಮ್ಗೆ ಹೊಸ ಆಯಿಲ್ ಸರ್ವಿಸ್ ಎಲ್ಲ ಆಗಿದೆ, ಹೊಸ ಕ್ಲಚ್ ವರ್ಕ್ ಎಲ್ಲ ಮಾಡ್ತಿದ್ದೀನಿ, ಕ್ಲಚ್ ಹಾಕ್ಸಿದೀನಿ. ಗಾಡಿ ಒರಿಜಿನಾಲಿಟಿ ಇದೆ, ರೀಪೇಂಟ್ ಏನಾಗಿಲ್ಲ, ಆ ತರ ಇಲ್ಲ. 2014 ಮಾಡಲ್ ವೆಹಿಕಲ್ ಸರ್. ಓಕೆ, ಏನಿದೆ ಸರ್ ಬೆಲೆ ನಿಮ್ ಸಿಟಿ ಕಡೆ 2014 ಮಾಡಲ್ ವೆಹಿಕಲ್ಗೆ? ಸರ್ ಒಂದು 2 ಲಕ್ಷ. 2 ಲಕ್ಷಕ್ಕೆ ಎಲ್ಲೂ ಸಿಗಲ್ಲ ಸರ್. ಅದೇ ನಿಮ್ಗೆ 2 ಲಕ್ಷ ಸಿಗ್ತದೆ. MH DL ಡೆಲ್ಲಿ ಗಾಡಿಗಳು ಸಿಗ್ತವೆ. ನಮ್ಮ ಶೋರೂಮ್ ಅಲ್ಲಿ ಹುಡ್ಕೊಂಡ್ ಬಂದ್ರು ಡೆಲ್ಲಿ ಗಾಡಿ ನಿಮ್ಗೆ ಸಿಗಲ್ಲ ಸರ್. ಎಲ್ಲ ಒನ್ಲಿ ಲೋಕಲ್ ವೆಹಿಕಲ್, ನಾವು ಕರ್ನಾಟಕ ಪಾಸಿಂಗ್ ಗಾಡಿ ಮಾತ್ರ ನಮ್ಮಲ್ಲಿ ಸೇಲ್ ಇರೋದು ಸರ್. ಈ ಗಾಡಿ ನಮ್ಮಲ್ಲಿ ಸೇಲ್ ಆಗೋದು 2,70,280 ನಾವು ಸೇಲ್ ಮಾಡೋದು. ನಿಮ್ಗೆ ಇಯರ್ ಎಂಡ್ ಆಫರ್ ಅಂತ ಅಂದ್ಬಿಟ್ಟು 2.25 ಹೇಳ್ತಿಲ್ಲ ಸರ್, ಹೇಳ್ತಿರೋದು ಬರೀ 2,20,000ಕ್ಕೆ 2014 ಮಾಡಲ್ ಗಾಡಿ ನಾನು ನಿಮ್ಗೆ ಕೊಡ್ತೀನಿ ಸರ್. 2,20,000ಕ್ಕೆ 14 ಮಾಡಲ್ ಖಂಡಿತ ಕೊಡ್ತೀನಿ ಸರ್. ವೀಕ್ಷಕರೇ, ಆಲ್ಮೋಸ್ಟ್ ಎಲ್ಲಾ ಗಾಡಿದು ಡೀಟೇಲ್ಸ್ ಎಲ್ಲ ಕೊಟ್ಟಾಗಿದೆ ನಿಮ್ಗೆ. ನಿಮ್ಗೆ ಯಾವುದೇ ಗಾಡಿದು ಫೋಟೋಸು ಮತ್ತೆ ಇನ್ನೂ ಏನಾದ್ರು ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ವಾಟ್ಸ್ಆಪ್ ನಂಬರ್ಗೆ ಆಯ್ ಅಂತ ಹಾಕಿ. ಅಂಡ್ ಸರ್ ಇನ್ನೊಂದ್ಸಲಿ ಲೊಕೇಶನ್ ಹೇಳ್ಬಿಡ್ತೀರಾ ಎಲ್ಲಿ ಬರಬೇಕು ಅಂತ? ಸರ್ ನಾವಿರೋದು ನೆಲಮಂಗಲದಲ್ಲಿ ಸರ್. ಓಕೆ, ನಾವಿರೋದು ನೆಲಮಂಗಲ. ನಿಮಗೆ ಮೆಜೆಸ್ಟಿಕ್ ಇಂದ ಬರೀ 20 ಕಿಲೋಮೀಟರ್ ಆಗ್ತದೆ. ಓಕೆ, ಸೊ ನಾವು ಔಟ್ಸ್ಕರ್ಟ್ಸ್ ಇರೋದ್ರಿಂದ ಎಲ್ಲಾ ಕಡೆ ರಿಂಗ್ ರೋಡ್ ಇದೆ ಸರ್. ನಿಮ್ಗೆ ಹಾಸನ್ ರೋಡ್ ಬರೋರು, ಮಂಗಳೂರಲ್ಲಿ ಬರೋರು, ಇಲ್ಲ ನಿಮ್ಗೆ ಮಲ್ಲೇಶ್ವರಂ ಕಡೆಯಿಂದ ಬರೋರು, ದೊಡ್ಡಬಳ್ಳಾಪುರದಿಂದ ಬರೋರಿಗೆ ಎಲ್ಲರಿಗೂ ಈಸಿ ಆಕ್ಸೆಸ್ ಇದೆ ನಮ್ಗೆ. ಆಯ್ತಾ ಸರ್? ನೀವು ಸಿಟಿ ಕಡೆಯಿಂದ ಬಂದ್ರೆ ನೈಸ್ ರೋಡ್ ಇಂದ ಬರ್ಬೋದು. ನೈಸ್ ರೋಡ್ ಎಕ್ಸಿಟ್, ಈ ಕಡೆಯಿಂದ ನಾಗರಬಾವಿಯಿಂದ ಎಕ್ಸಿಟ್. ನಿಮ್ಗೆ ಲಾಸ್ಟ್ ನಿಮ್ ಮೆಟ್ರೋ ಸ್ಟೇಷನ್ ಬರೋರಿಗೆ ತುಮಕೂರು ರೋಡ್ ಲಾಸ್ಟ್ ಮೆಟ್ರೋ ಸ್ಟೇಷನ್ ಸರ್, ಮಾಧವಾರ. ಮಾಧವಾರ ಇಂದ ನಮ್ಮ ಶೋರೂಮ್ಗೆ 5 ನಿಮಿಷ, ಬರೀ 5 ನಿಮಿಷ. ನಿಮ್ಗೆ ಬಸ್ ಅಲ್ಲಿ ಬರಂಗಿದ್ರೆ ನಿಮ್ಗೆ ಒಂದು 5 ಮಿನಿಟ್ಸ್ ಬಂದ್ಬಿಡ್ತೀರಾ ಸರ್. ತುಂಬಾ 2 ನಿಮಿಷಕ್ಕೂ ಬಸ್ ಬರ್ತದೆ. ನೆಲಮಂಗಲ ಬಸ್ 258 ಬಸ್ ನಂಬರ್ ಸರ್. ತುಂಬಾ ನಿಮ್ಗೆ ಈಸಿ ಆಕ್ಸೆಸ್. ನಮ್ಮ ಶೋರೂಮ್ ಇರೋದು ನೆಲಮಂಗಲದಲ್ಲಿ ನರ್ಸರಿ ಬಸ್ ಸ್ಟಾಪ್ ಅಂತ ಬರುತ್ತೆ. ನರ್ಸರಿ ಬಸ್ ಸ್ಟಾಪ್ ಮುಂದೆ ನಮ್ಮ ಶೋರೂಮ್ ಇರೋದು ಸರ್. ಅಲ್ಲಿ ಬಸ್ ಇಳ್ಕೊಂಡ್ರೆ ನಮ್ಮ ಶೋರೂಮ್ ಡೈರೆಕ್ಟ್ ಒಳಗಡೆ ಎಂಟ್ರಿ ಆಗ್ಬೋದು. ಆ ತರ ಇದೆ, ತುಂಬಾ ಈಸಿ ಆಕ್ಸೆಸ್ ಇದೆ. ಬನ್ನಿ ಸರ್ ಮಾಡ್ಕೊಡೋಣ. ಇಲ್ಲ ಒಳ್ಳೊಳ್ಳೆ ಪ್ರೈಸಿಂಗ್ ಅಲ್ಲಿ ಸರ್ ನಾನು ಗಾಡಿ ಕೊಡ್ತಾ ಇದೀನಿ ನಾನು. ಬನ್ನಿ ಸರ್ ಮಾಡ್ಕೊಡ್ತೀನಿ. ಅದ್ರಲ್ಲಿ ನಿಮ್ಗೆ ಹೆಚ್ಚು ಕಡಿಮೆ ಆನ್ ಟೇಬಲ್ ಬಂದ್ರೆ ಮಾಡ್ಕೊಟ್ಬಿಡ್ತಾರೆ. ಬಂದು ವಿಸಿಟ್ ಮಾಡ್ಬೋದು ಅಲ್ವಾ ಸರ್? ಖಂಡಿತ ಸರ್ ಮಾಡ್ಕೊಡ್ತೀನಿ ಸರ್. ಬರ್ತಾರೆ ಸರ್ ನಮ್ಮ ಖಂಡಿತ ಬರ್ಲಿ ಸರ್. ಒಳ್ಳೆ ಪ್ರೈಸಿಂಗ್ ಮಾಡ್ಕೊಡ್ತೀನಿ. ಇಯರ್ ಎಂಡ್ ಆಫರ್ ಅಂತ ಅಂದ್ಬಿಟ್ಟೆಲ್ಲ ನಿಮ್ಗೆ ಗಾಡಿ ಒಳ್ಳೆ ಪ್ರೈಸಿಂಗ್ ಗಾಡಿ ಕೊಡ್ತಾ ಇದೀನಿ. ಬಂದು ನೋಡ್ಲಿ ಸರ್. ಥ್ಯಾಂಕ್ ಯು ಸರ್.